ನಮಸ್ಕಾರ ಗುರು, ಹೆಂಗಿದ್ದೀರಾ? ಸ್ಟಾಕ್ ಮಾರ್ಕೆಟ್ ಹುಡುಗ ಚಾನಲ್ಗೆ ಸ್ವಾಗತ. ಇವತ್ತಂತೂ ನಿಜವಾಗ್ಲೂ ನೀವು ನಂಬಕ್ಕೆ ಆಗಲ್ಲ, 2 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ತರ್ತಾ ಇದ್ದಾರೆ. ಅದು ಯಾರಂದರೆ ನಮ್ಮ ಅಡಾನಿ ಗ್ರೂಪ್. 2 ಲಕ್ಷ ಕೋಟಿನ ಪವರ್ ಎಕ್ಸ್ಪ್ಯಾನ್ಷನ್ ಮೇಲೆ ಹಾಕಬೇಕು ಅಂತ ಇದ್ದಾರೆ. ಈ ಸರಿ ಅಂತೂ ಮೇನ್ ಫುಲ್ಲು ಚೆನ್ನಾಗಿರೋ ರೋಡ್ ಮ್ಯಾಪ್ ತಂದಿದ್ದಾರೆ. ಏನಂದರೆ ಅಡಾನಿ ಗ್ರೂಪ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ಬೋದು. ಈ ಸರಿ ನೋಡೋಂಗಿದ್ರೆ ಈ ಸರಿ ರಿಲಯನ್ಸ್ದು ಬಂದಿತ್ತು. ರಿಲಯನ್ಸಲ್ಲಿ ಅವ್ರಿಗೆ ಮೇನ್ ಏನಂದರೆ ಎಲ್ಲರೂ ಡೇಟಾ ಸೆಂಟರ್, AI ಮತ್ತು ಪವರ್ ಸೆಕ್ಟರ್ನ ತುಂಬ ಬೂಸ್ಟ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಗೌರ್ಮೆಂಟ್ ಸಪೋರ್ಟ್ ಮಾಡ್ತಿದೆ, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಬರ್ತಿದೆ, ರಿಲಯನ್ಸ್ ಬರ್ತಿದೆ, ಅಡಾನಿ ಬರ್ತಿದೆ, ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪ್ನೀಸು ಇಲ್ಲಿ ಕೊಲ್ಯಾಬ್ ಮಾಡ್ತಾ ಇದ್ದಾರೆ. ಏನಂತ ಅಂದರೆ ಈ ಸರಿ ಅಡಾನಿ ಅವರು ಎನರ್ಜಿ ಸೆಕ್ಟರ್, ನ್ಯೂಕ್ಲಿಯರ್ ಎನರ್ಜಿ ಮತ್ತು AI ಡೇಟಾ ಸೆಂಟರು ಮತ್ತು ಏರ್ಪೋರ್ಟು, ಗ್ರೀನ್ ಹೈಡ್ರೋಜನ್ನು, ಡಿಫೆನ್ಸು ಎಲ್ಲದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಇದರಿಂದ ಅಡಾನಿ ಅವ್ರ ಸ್ಟಾಕ್ಸ್ ಮೇಲೆ ಏನೇನಾಗುತ್ತೆ ಅಂತ ಹೈಲೈಟ್ಸ್ ನೋಡ್ಕೊಂಬರೋಣ ಬನ್ನಿ. ಮೊದಲನೇ ಪಾಯಿಂಟ್ ಏನಂದರೆ 2 ಲಕ್ಷ ಕೋಟಿ ಪವರ್ ಎಕ್ಸ್ಪೆನ್ಷನ್ ಪ್ಲ್ಯಾನ್ ಇದೆ ಇವ್ರ ಹತ್ರ. ಅಡಾನಿಯರು ಏನು ಅಂದ್ಕೊಂಡಿದ್ದಾರೆ ಅಂದರೆ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಅವ್ರದ್ದು, 2 ಲಕ್ಷ ಕೋಟಿ. ಜೊತೆಗೆ ಅವರು 2032 ಅಷ್ಟರಲ್ಲಿ 45 ಗಿಗಾವ್ಯಾಟ್ಸು ಪವರ್ ಕೆಪಾಸಿಟಿ ಮಾಡಬೇಕಂತ ಇದ್ದಾರೆ. ಏನಂದರೆ 1 ಗಿಗಾವ್ಯಾಟೇ 1000 ಮೆಗಾವ್ಯಾಟು. ಇವರು ಅದನ್ನು 45 ಟೈಮ್ಸು ಕೆಪಾಸಿಟಿ ಮಾಡಬೇಕಂತ ಇದ್ದಾರೆ. ನಿಜವಾಗ್ಲೂ ಇದು ದೊಡ್ಡ ಇನ್ವೆಸ್ಟ್ಮೆಂಟೇ ಅಂತ ಅನ್ಬೋದು. ಜೊತೆಗೆ ಗೌರ್ಮೆಂಟ್ ಕೂಡ ಸಪೋರ್ಟ್ ಮಾಡ್ತಿದೆ AI ಮತ್ತು ಡೇಟಾ ಸೆಂಟರ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋಕ್ಕೆ. ಇದು ಈ ಪವರ್ ಸೆಕ್ಟರು ಅವರ ದೊಡ್ಡ ಸಪೋರ್ಟ್ ಮಾಡ್ಬೋದು. ಅವರಿಗೆ ಒಂದು ದೊಡ್ಡ ಬಿಸ್ನೆಸ್ ಆಪರ್ಚುನಿಟಿನೇ ಅನ್ಬೋದು ಇವರಿಗೆ. ಎರಡನೇ ಪಾಯಿಂಟ್ ಏನಂದರೆ ಅಡಾನಿ ಗ್ರೂಪು ನ್ಯೂಕ್ಲಿಯರ್ ಎನರ್ಜಿ ಸೆಕ್ಟರಿಗೆ ಬರ್ತಿದ್ದಾರೆ. ಅವ್ರೇನಂತ ಅಂದಿದ್ದಾರೆ ಅಂದರೆ ಒಫಿಷಿಯಲಾಗಿ ಅನೌನ್ಸ್ ಮಾಡಿದ್ದಾರೆ, ಅಡಾನಿ ಅಟಾಮಿಕ್ ಎನರ್ಜಿ ಕಂಪ್ನಿಯಿಂದ ಅವ್ರು ಈ ಸೆಕ್ಟರ್ಗೆ ಕಾಲಿಕ್ತಿದ್ದಾರೆ. ಅವರು ಏನು ಪ್ಲ್ಯಾನ್ ಇಟ್ಕೊಂಡಿದ್ದಾರೆ ಅಂದರೆ 2035 ಅಷ್ಟರಲ್ಲಿ ಅವರು 10 ಗಿಗಾವ್ಯಾಟ್ಸ್ ನ್ಯೂಕ್ಲಿಯರ್ ಪವರ್ ಕೆಪಾಸಿಟಿನೂ ಮಾಡಬೇಕಂತ ಇದ್ದಾರೆ. ನಿಜವಾಗ್ಲೂ ರ್ಯಾಪಿಡಾಗೆ ಬಿಸ್ನೆಸ್ನ ಗ್ರೋ ಮಾಡಬೇಕು ಅಂತ ಇದ್ದಾರೆ. ಇದರಿಂದ ಇಂಡಿಯಾದು ಲಾಂಗ್ ಟರ್ಮ್ ಪಿಲ್ಲರ್ ಆಗಬೇಕು ಅಂತ ಇದ್ದಾರೆ. ಒಂದು ಸ್ಟ್ರಾಟಜಿನೇ ಅನ್ಬೋದು ಇವ್ರದ್ದು. ಇಂಡಿಯಾ ಈಗ ಗ್ರೋ ಆಗ್ತಿದೆಯಲ್ಲ, ಪವರ್ ಬೇಕೇ ಬೇಕು. ಎನರ್ಜಿ ಎಲ್ಲ ದೇಶಕ್ಕೂ ಎನರ್ಜಿ ಒಂದು ಮೇನ್ ಸೋರ್ಸ್ ಆಗಿರುತ್ತೆ. ಆ ಪವರ್ ಇವ್ರು ಫಿಲ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಜೊತೆಗೆ ದೇಶದಲ್ಲಿ ಈ ಥರ ನ್ಯೂಕ್ಲಿಯರ್ ಎನರ್ಜಿಗೆ ಪ್ರೈವೇಟ್ ಸೆಕ್ಟರ್ನ ಬಿಡಲ್ಲ. ಇದು ಅಮೌಂಟ್ ತುಂಬ ಕಮ್ಮಿ ಕಂಪ್ನಿಲಿ ಅಡಾನಿ ಗ್ರೂಪು ಒನ್ ಆಫ್ ದ ನ್ಯೂಕ್ಲಿಯರ್ ಪವರ್ ಆಪರ್ಚುನಿಟಿನ ಕ್ಯಾಪ್ಚರ್ ಮಾಡ್ಕೋತಿದೆ. ಯಾಕೆಂದರೆ ಗೌರ್ಮೆಂಟು ಯಾವುದೇ ಪ್ರೈವೇಟ್ ಸೆಕ್ಟರ್ನ ಬಿಡ್ತಾ ಇರಲಿಲ್ಲ. ಈಗ ಅಡಾನಿ ಗ್ರೂಪು ಅದರಲ್ಲಿದ್ದಾರೆ. ಜೊತೆಗೆ ನೆಕ್ಸ್ಟು ಮೂರನೇ ಪಾಯಿಂಟ್ ಏನಂತ ಅಂದರೆ AI ಮತ್ತು ಡೇಟಾ ಸೆಂಟರ್ಸ್. ಇವರು AI ಮತ್ತು ಡೇಟಾ ಸೆಂಟರ್ ಆಪರ್ಚುನಿಟಿ ಯೂಸ್ ಮಾಡ್ಕೋತಿದ್ದಾರೆ. ಗೌತಮ್ ಅಡಾನಿಯವರು AI ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ನ ಮೇಜರ್ ಗ್ರೋತಾಗಿ ಇನ್ನು ನೆಕ್ಸ್ಟ್ 10 ವರ್ಷದ ಒಂದು ಡೆಕೇಡಲ್ಲಿ ನಿಜವಾಗ್ಲೂ ಆ ಬಿಸ್ನೆಸ್ ತುಂಬ ಗ್ರೋ ಆಗುತ್ತೆ ಅಂತ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಅವರು ಅಡಾನಿ ಗ್ರೂಪ್ ಅವರು 3 ಗಿಗಾವ್ಯಾಟ್ ಕೆಪಾಸಿಟಿನ 2030 ಅಷ್ಟರಲ್ಲಿ ಕಂಪ್ಲೀಟ್ ಮಾಡಬೇಕಂತ ಇದ್ದಾರೆ. 2030 ಅಂದರೆ ಅಷ್ಟೊತ್ತಿಗೆ 3 ಗಿಗಾವ್ಯಾಟ್ ಮಾಡೋದು ದೊಡ್ಡ ಕೆಲಸ. ಅದು ಇವರು ಅದನ್ನು ಕಾಲಿಕ್ಕಿದ್ದಾರೆ ಅಂದರೆ ಮಾಡೇ ಮಾಡ್ತಾರೆ. ಯಾಕೆಂದರೆ ಅಷ್ಟು ದೊಡ್ಡ ಗ್ರೂಪ್ ಇದು. ಈಗ ಅಡಾನಿ ಅವರು ಬಂದಿದ್ದಾರೆ, ರಿಲಯನ್ಸ್ ಅವರು ಬಂದಿದ್ದಾರೆ. ನೋಡೋಣ ಇವರಿಬ್ಬರ ಮಧ್ಯೆ ಯಾರು ತುಂಬ ಮಾರ್ಕೆಟ್ ಕ್ಯಾಪ್ಚರ್ ಮಾಡ್ತಾರೆ ಅಂತ. ಜೊತೆಗೆ ಇವರು ಈ AI ಡೇಟಾ ಸೆಂಟರ್ಸ್ ಎಲ್ಲ ಇದು ಮಾಡೋಕ್ಕೆ ಗೂಗಲ್ ಜೊತೆ ಪಾರ್ಟ್ನರ್ಶಿಪ್ ಮಾಡಿದ್ದಾರೆ. ಅದು ಎಲ್ಲಿ ಡೇಟಾ ಸೆಂಟರ್ ಕಟ್ತಾರೆ ಅಂದರೆ ವಿಶಾಖಪಟ್ಟಣಮಲ್ಲಿ ಇವ್ರ ಡೇಟಾ ಸೆಂಟರ್ ಇರುತ್ತೆ. ಡೇಟಾ ಸೆಂಟರ್ಗೆ ಏನಂದರೆ ಆ ಕೂಲಿಂಗ್ ಮಾಡೋಕ್ಕೆ ನೀರಿಂದು ತುಂಬ ಜಾಸ್ತಿ ರಿಕ್ವೈರ್ಮೆಂಟ್ ಇರುತ್ತೆ. ಆ ರಿಕ್ವೈರ್ಮೆಂಟ ಹೆಂಗೆ ಪೂರ್ತಿ ಮಾಡ್ತಾರೋ ನಿಜ ಗೊತ್ತಿಲ್ಲ. ನೀರಿನ ಕ್ರೈಸಸ್ ಅಂತೂ ಆಗೋ ಚಾನ್ಸಸ್ ಇದೆ. ಯಾಕೆಂದರೆ ನಿಜ ಡೇಟಾ ಸೆಂಟರ್ನ ಕೂಲ್ ಮಾಡೋಕ್ಕೆ ಟನ್ಸ್ ಆಫ್ ಗಟ್ಟಲೆ ನೀರು ಬೇಕಾಗುತ್ತೆ. ನೋಡೋಣ ಮುಂದೆ ಇದಕ್ಕೆ ಏನೇನು ಪ್ರಿಕಾಷನ್ ತೊಗೊತಾರೆ ಅಂತ.
ದೊಡ್ಡ ಗ್ರೂಪ್ ಆಗಿರೋದ್ರಿಂದ ಏನಾದ್ರು ಪ್ರಿಕಾಷನ್ ತೊಗೊಳ್ತಾರೆ. ಅಡಾನಿ ಗ್ರೂಪ್ ಅವ್ರು ಏನಂತ ಅಂದ್ಕೊಂಡಿದ್ದಾರೆ ಅಂದರೆ AI, ಕ್ಲೌಡು, ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ನು ಅದೆಲ್ಲ ಈ ನೆಕ್ಸ್ಟು ಬರೋ ವರ್ಷದಲ್ಲಿ ತುಂಬ ಇಂಕ್ರೀಸ್ ಆಗುತ್ತೆ ಅಂತ ಇದೆ. ಆ ಇಂಕ್ರೀಸ್ ಆಗೋ ಇದನ್ನು ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ಇದ್ದಾರೆ ಇವರು. ಜೊತೆಗೆ 4ನೇ ಪಾಯಿಂಟ್ ಏನಂತ ಅಂದರೆ ಅಡಾನಿ ಪೋರ್ಟು 500 ಮಿಲಿಯನ್ ಟನ್ಸ್ ಕಾರ್ಗೋ ಹ್ಯಾಂಡಲಿಂಗ್ನ ಕ್ರಾಸ್ ಮಾಡಿದೆ ಈ ವರ್ಷ. 500 ಮಿಲಿಯನ್ ಟನ್ಸ್ ಕಾರ್ಗೋ ಹ್ಯಾಂಡಲಿಂಗ್ ಅಂದರೆ 50 ಕೋಟಿ ಟನ್ ಕ್ರಾಸ್ ಮಾಡಿದೆ. ಜೊತೆಗೆ ಇವರು ಏನಂತ ಇಟ್ಕೊಂಡಿದ್ದಾರೆ ಅಂದರೆ 2030 ವರ್ಷದಲ್ಲಿ 1 ಬಿಲಿಯನ್ ಟನ್, ಆಲ್ಮೋಸ್ಟ್ ಡಬಲ್, 5 ವರ್ಷದಲ್ಲಿ ಡಬಲ್ ಕಾರ್ಗೋ ಹ್ಯಾಂಡಲಿಂಗು ಕೆಪಾಸಿಟಿನ ಇಂಕ್ರೀಸ್ ಮಾಡಬೇಕು ಅಂತ ಇದ್ದಾರೆ. ಇವರ ಬಿಸ್ನೆಸ್ನ ಪೋರ್ಟ್ಸ್, ಲಾಜಿಸ್ಟಿಕ್ಕು ಮತ್ತು ರೈಲ್ವೆ ಕನೆಕ್ಟಿವಿಟಿ ಮತ್ತು ಸಪ್ಲೈ ಚೈನಿಂದ ನಿಜವಾಗ್ಲೂ ರ್ಯಾಪಿಡಾಗಿ ಗ್ರೋ ಮಾಡಬೇಕು ಅಂತ ಇಟ್ಕೊಂಡಿದ್ದಾರೆ. ಜೊತೆಗೆ ಬರೋ ವರ್ಷದಲ್ಲಿ ಅವರ ಈ ಬಿಸ್ನೆಸ್ ಎಲ್ಲ, ಅಡಾನಿ ಪೋರ್ಟ್ಸ್ ಬಿಸ್ನೆಸ್ನೆಲ್ಲ ಇಂಡಿಯಾಸ್ ಲಾರ್ಜೆಸ್ಟ್ ಪ್ರೈವೇಟ್ ಸೆಕ್ಟರ್ ಆಪ್ರೇಟರ್ ಮಾಡಬೇಕು ಇಟ್ಕೊಂಡಿದ್ದಾರೆ. ಅಂದರೆ ದೊಡ್ಡ ಪ್ಲೇಯರ್ ಆಗಬೇಕು ಪೋರ್ಟ್ ಸೆಕ್ಟರಲ್ಲಿ ಅಂತ. ಜೊತೆಗೆ ಇವರ ಏರ್ಪೋರ್ಟ್ ಬಿಸ್ನೆಸ್ಸಿಗೆ ಬಂದರೆ ನೇವಿ ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟು ಈಗ ಆಪ್ರೇಷನ್ನಲ್ಲಿದೆ, ನಡೀತಿದೆ. ಅದು ಯಾವಾಗ 2025 ಡಿಸೆಂಬರಲ್ಲೇ ಸ್ಟಾರ್ಟ್ ಆಯಿತು, ಈಗೊಂದು 6 ತಿಂಗಳು ಮುಂಚೆ. ಜೊತೆಗೆ ಈ ನೇವಿ ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ಅದು 90 ಮಿಲಿಯನ್ ಕೆಪಾಸಿಟಿ ಪ್ಯಾಸೆಂಜರ್ ಆ್ಯನ್ವಲಿ ಕ್ಯಾರಿ ಮಾಡ್ಬೋದು. ಹಂಗಂದರೆ ಒಂದು ವರ್ಷದಲ್ಲಿ 9 ಕೋಟಿ ಪ್ಯಾಸೆಂಜರ್ನ ಕ್ಯಾರಿ ಮಾಡ್ಬೋದು. ಅದು ನಿಜವಾಗ್ಲೂ ಅಡಾನಿ ಅವರು ರ್ಯಾಪಿಡಾಗಿ ಗ್ರೋ ಮಾಡ್ತಾರೆ. ಹಿಂಗೆ ಗ್ರೋ ಮಾಡಲಿ, ನಮ್ಮ ದೇಶ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲಿಗೆ ರಿಲಯನ್ಸ್ ಮತ್ತು ಅಡಾನಿ ಗ್ರೂಪ್ ಪಕ್ಕಾ ತೊಗೊಂಡೋಗ್ತಾರೆ. ಜೊತೆಗೆ ಇವರು ನೆಕ್ಸ್ಟು 10 ವರ್ಷದಲ್ಲಿ ಈ ಫ್ಲೈಟ್ಸಲ್ಲಿ ಓಡಾಡೋದು ಎಲ್ಲ ಪ್ಯಾಸೆಂಜರ್ ಡಿಮ್ಯಾಂಡು ಪಕ್ಕಾ ಜಾಸ್ತಿ ಆಗೇ ಆಗುತ್ತೆ ಅಂತ ಮಾಡ್ತಾಯಿದ್ದಾರೆ. ಜೊತೆಗೆ ಇವರ ದೊಡ್ಡ ಬಿಸ್ನೆಸ್ ಅಂದರೆ ನೆಕ್ಸ್ಟು ಫ್ಯೂಚರಲ್ಲಿ ಈ ಬಿಸ್ನೆಸ್ ಇನ್ನೂ ಚೆನ್ನಾಗಿ ಹೋಗ್ಬೋದು ಅಂತ ಯಾವ ಬಿಸ್ನೆಸ್ ಅಂತ ಬಂದರೆ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಬಿಸ್ನೆಸ್. ಏನಂದರೆ ಡಿಫೆನ್ಸು ಯಾವುದೇ ಪ್ರೈವೇಟ್ ಸೆಕ್ಟರ್ ಕಂಪ್ನೀಸ್ಗೆ ಜಾಸ್ತಿ ಕೊಡ್ತಾ ಇರಲಿಲ್ಲ. ಈಗ ಗೌರ್ಮೆಂಟು ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ತಂದಮೇಲೆ ಈ ಪ್ರೈವೇಟ್ ಸೆಕ್ಟರ್ನು ಈ ಡಿಫೆನ್ಸ್ ಇದರಲ್ಲಿ ಲಿಮಿಟೆಡ್ ಗ್ರೂಪ್ಸಿಗೆ ಮಾತ್ರ ಇದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಅದರಲ್ಲಿ ಅಡಾನಿನೂ ಒಂದೇ. ಅಡಾನಿ ಗ್ರೂಪ್ ಅವ್ರು ಏನು ಅಂದ್ಕೊಂಡಿದ್ದಾರೆ, ಇದು ಲಾಂಗ್ ಟರ್ಮ್ ಆಪರ್ಚುನಿಟಿ ಆಗಿರ್ಬೋದು. ಯಾಕೆ ಅಂದರೆ ಈ ಮೇಕ್ ಇನ್ ಇಂಡಿಯಾ ಬಂದುಬಿಟ್ಟು ಗೌರ್ಮೆಂಟ್ ಸಪೋರ್ಟಿಂದ ಹಿಡ್ದು ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತದೆ, ಮ್ಯಾನುಫ್ಯಾಕ್ಚರಿಂಗು, ಡಿಫೆನ್ಸು ಮತ್ತು ಒಳಗೆ ನಾವು ಸೆಲ್ಫ್ ರಿಲಯನ್ಸ್ ಆಗ್ತಾಯಿದ್ದೀವಿ. ಇದು ನಮ್ಮ ದೇಶಕ್ಕೆ ಒಂದು ಒಳ್ಳೆ ಬ್ಯಾಕ್ ಬೋನ್ ಅಂತ ಅನ್ಬೋದು. ಅಡಾನಿ ಗ್ರೂಪ್ ಅವರು ಈ ಆಪರ್ಚುನಿಟಿನ ಕರೆಕ್ಟಾಗಿ ಯೂಸ್ ಮಾಡ್ಕೋತಾ ಇದ್ದಾರೆ. ಜೊತೆಗೆ ಇವರು ಡಿಫೆನ್ಸ್ ಬಿಸ್ನೆಸ್ಸಲ್ಲಿ ಏನದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದಾರೆ ಅಂದರೆ ಡ್ರೋನ್ಸ್ ಬಗ್ಗೆ, ಡಿಫೆನ್ಸ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ, ಮತ್ತು ಸ್ಮಾಲ್ ಆರ್ಮ್ ಮ್ಯಾನುಫ್ಯಾಕ್ಚರಿಂಗು, ಮತ್ತು ಅಮ್ಯುನಿಷನ್ ಪ್ರಾಡಕ್ಟು, ಮತ್ತು ರೇಡಾರ್ ಸಿಸ್ಟಮ್ ಬಗ್ಗೆ, ಮತ್ತು ಏರೋಸ್ಪೇಸ್ ಕಾಂಪೊನೆಂಟ್ ಬಗ್ಗೆ, ಇದೆಲ್ಲ ಬಿಸ್ನೆಸ್ ಬಗ್ಗೆ ಇವರು ಇದರಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದಾರೆ. ಗೌತಮ್ ಅಡಾನಿ ಅವರು ಈ ಡಿಫೆನ್ಸ್ ಬಿಸ್ನೆಸ್ಸಲ್ಲಿ ಒಂದು ಒಳ್ಳೆ ಸಪೋರ್ಟೇ ಅಂತ ಅನ್ಬೋದು. ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮಿಂದ ಗೌರ್ಮೆಂಟು ನಿಜವಾಗ್ಲೂ ಹೆವಿ ಸಪೋರ್ಟ್ ಮಾಡುತ್ತೆ. ಯಾಕೆಂದರೆ ಬೇರೆ ಕಂಟ್ರೀಸ್ ಮೇಲೆ ಫಸ್ಟ್ ಡಿಪೆಂಡ್ ಆಗಿತ್ತು ಇಂಡಿಯಾ ಬಂದುಬಿಟ್ಟು, ಈಗ ಸೆಲ್ಫ್ ರಿಲಯನ್ಸ್ ಆಗಿದೆ. ಅದು ತುಂಬ ಮುಖ್ಯ ಆಗಿರೋ ಕಾರಣ ಆಗಿದೆ. ಜೊತೆಗೆ 7ನೇ ಪಾಯಿಂಟ್ ಏನಂದರೆ ಗ್ರೀನ್ ಹೈಡ್ರೋಜನ್ ಮತ್ತು ರಿನ್ಯೂವಬಲ್ ಎನರ್ಜಿ ಬಗ್ಗೆ. ಅಡಾನಿ ಗ್ರೂಪ್ ಅವರು ಇಡೀ ಇಂಡಿಯಾಸ್ ಮೊದಲನೇದು ಆಫ್ ಗ್ರೇಡ್ 5 ಮೆಗಾವಾಟ್ ಗ್ರೀನ್ ಹೈಡ್ರೋಜನ್ ಎನರ್ಜಿನ ಪ್ಲ್ಯಾಂಟ್ನ ಓಪನ್ ಮಾಡ್ತಿದ್ದಾರೆ. ಅಂದರೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಓಪನ್ ಮಾಡ್ತಿದ್ದಾರೆ. ನಿಜವಾಗ್ಲೂ ಇದು ಇಂಡಿಯಾದ ಮೊದಲನೇ ಹೈಡ್ರೋಜನ್ ಪ್ಲ್ಯಾಂಟ್ ಆಗಿರುತ್ತೆ. ಅಡಾನಿ ಅವರು ಡಿಸೈಡ್ ಮಾಡಿದ್ದಾರೆ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಹೆವಿ ಕಾನ್ಸಂಟ್ರೇಟ್ ಮಾಡೋಕ್ಕೆ. ಯಾಕೆಂದರೆ ರಿನ್ಯೂವಬಲ್ ಎನರ್ಜಿ ಮತ್ತು ಗ್ರೀನ್ ಹೈಡ್ರೋಜನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ. ಜೊತೆಗೆ ಜಾಯಿಂಟ್ ಡೆವಲಪ್ಮೆಂಟು ಭೂತಾನ್ ಜೊತೆ ಅನೌನ್ಸ್ ಮಾಡಿದ್ದಾರೆ 5 ಗಿಗಾವ್ಯಾಟ್ ಹೈಡ್ರೋಜನ್ ಪವರ್ ಪ್ರಾಜೆಕ್ಟ್ ಮಾಡೋಕ್ಕೆ. ಜೊತೆಗೆ ಅಡಾನಿ ಗ್ರೂಪ್ ಮ್ಯಾನೇಜ್ಮೆಂಟ್ ಏನಂತ ಅಂದಿದ್ದಾರೆ ಅಂದರೆ
ಈ ಕ್ಲೀನ್ ಎನರ್ಜಿ ಇದೆಯಲ್ಲ ಅದ್ರಾಗ ಗ್ಲೋಬಲ್ ಲೀಡರ್ ಆಗ್ತೀವಿ ನಾವು ಅಂತ ಅಂದಿದ್ದಾರೆ. ನಿಜವಾಗ್ಲೂ ಇದು ಹೆವಿ ಕಾನ್ಫಿಡೆನ್ಸೇ ಅನ್ಬೋದು. ಇದು ಹಂಗೆ ಕಾನ್ಫಿಡೆನ್ಸ್ ಮೇಂಟೈನ್ ಆದರೆ ತುಂಬ ಒಳ್ಳೆಯದು. ಜೊತೆಗೆ ಅಡಾನಿ ಗ್ರೂಪ್ ಅವರು ಹೆಲ್ತ್ ಕೇರ್ ಸೆಕ್ಟರಲ್ಲೂ ವಾಪಸ್ ಕಾಲಿಕ್ತಿದ್ದಾರೆ. ಅದೇನೆಂದರೆ ಅಡಾನಿ ಹೆಲ್ತಿ ಸಿಟಿ ಪ್ರಾಜೆಕ್ಟು ಅನೌನ್ಸ್ ಆಗಿದೆ ಅಹಮದಾಬಾದ್ ಮತ್ತು ಮುಂಬೈಯಲ್ಲಿ. ಇದರಲ್ಲಿ ಏನು ಇನ್ಕ್ಲೂಡ್ ಆಗುತ್ತೆ ಅಂತ ಅಂದರೆ 1000 ಬೆಡ್ ಇರೋ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲು, ಮೆಡಿಕಲ್ ಕಾಲೇಜು, ರಿಸರ್ಚ್ ಸೆಂಟರು, ಅಡ್ವಾನ್ಸ್ ಹೆಲ್ತ್ ಕೇರ್ ಫೆಸಿಲಿಟೀಸ್. ನಿಜವಾಗ್ಲೂ ಲಾರ್ಜ್ ಸ್ಕೇಲಲ್ಲಿ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರೇ ಅಂತ ಅನ್ಬೋದು. ಅಡಾನಿ ಗ್ರೂಪರು ಹೆಲ್ತ್ ಕೇರಲ್ಲೂ ಒಂದು ಒಳ್ಳೆ ರೆವಲ್ಯೂಷನ್ ತಂದರೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಕೊನೆಯ ಮತ್ತು ಮೇನ್ ಪಾಯಿಂಟ್ ಅಂತ ಬಂದರೆ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್. ಅವರ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸು ಹೋದ ವರ್ಷ 2.71 lakh crores ಇತ್ತು. ಈ ವರ್ಷ ಅದು 8% ಇನ್ಕ್ರೀಸ್ ಆಗಿ 2.92 lakhs crores ರೆವೆನ್ಯೂ ಆಗಿದೆ. ನಿಜವಾಗ್ಲೂ ಏನಂದರೆ ಇದು ಆಲ್ ಟೈಮ್ ಐ ಹತ್ತತ್ರ ಒಂದು 3 ಲಕ್ಷ ಕೋಟಿ ಹತ್ತತ್ರ ಆಲ್ ಟೈಮ್ ಐಯಲ್ಲಿದೆ ಅಡಾನಿ ಗ್ರೂಪ್ ರೆವೆನ್ಯೂ. ಮತ್ತು ಎಬೆಟಾ ಬಂದುಬಿಟ್ಟು 9% ಇನ್ಕ್ರೀಸ್ ಆಗಿ 94,834 crores ಆಗಿದೆ. ಜೊತೆಗೆ ಇವರ ನೆಟ್ ಪ್ರಾಫಿಟ್ 14% ಇಯರ್ ಗ್ರೋತ್ ಆಗಿ 46,376 ಕೋಟಿ ರೀಚ್ ಆಗಿದೆ. ಜೊತೆಗೆ ಇವರ ಹೋದ ಸರಿ ಇನ್ವೆಸ್ಟ್ಮೆಂಟ್ ಬಂದುಬಿಟ್ಟು ಬರೀ 1.26 lakh crores. ಈ ಸರಿ ಅದನ್ನು 19% ಜಾಸ್ತಿ ಮಾಡಿ 1.5 ಲಕ್ಷ ಕೋಟಿ ಮಾಡಿದ್ದಾರೆ. ಜೊತೆಗೆ ಕೊನೆಯಾಗಿ ಏನಂದರೆ ಅಡಾನಿಯವರು ಸೇಮ್ ರಿಲಯನ್ಸ್ ಹಂಗೆ 3 ಮೇಜರ್ ಸೆಕ್ಟರ್ನ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದಾರೆ. ಒಂದು ಪವರ್ ಇನ್ಫ್ರಾಸ್ಟ್ರಕ್ಚರು, ಎರಡನೇದು ಬಂದುಬಿಟ್ಟು ಫ್ಯೂಚರ್ ಟೆಕ್ನಾಲಜಿ, AI ಡೇಟಾ ಸೆಂಟರು, ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನು. ಜೊತೆಗೆ 4ನೇ ಪಾಯಿಂಟ್ ಏನಂದರೆ ಮ್ಯಾನುಫ್ಯಾಕ್ಚರಿಂಗ್, ಡಿಫೆನ್ಸ್, ಏರೋಸ್ಪೇಸ್ ಮತ್ತು ಇಂಡಸ್ಟ್ರಿಯಲ್ ಸೆಲ್ಫ್ ರಿಲಯನ್ಸ್. ಮೇಡ್ ಇನ್ ಇಂಡಿಯಾ ಪ್ರೋಗ್ರಾಮು ಗೌರ್ಮೆಂಟಿಂದ ಸಪೋರ್ಟ್ ಮಾಡ್ತಿದ್ದಾರೆ. ಗೌರ್ಮೆಂಟ್ ಏನೇ ಆದ್ರೂ ಇವ್ರ ಮೇಲೆ ಅಂದಾಜು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ತುಂಬ ಗ್ರೋ ಮಾಡ್ಕೊಂಡ್ರೆ ಇವ್ರಿಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ಅನ್ಬೋದು. ಈ 4 ಮೇಜರ್ ಸೆಕ್ಟರಲ್ಲಿ ಇವ್ರು ಕಾನ್ಸಂಟ್ರೇಟ್ ಮಾಡಿದ್ರೆ ಇವರು ಬಿಸ್ನೆಸ್ನ ತುಂಬ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ಬೋದು. ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮಗೆ ರಿಲಯನ್ಸ್ AGM ಬಗ್ಗೆ ತಿಳ್ಕೊಬೇಕಂತ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಿಡಿಯೋನ ನೋಡಿ.